ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊರಡು ನೋಟ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ಲಾರಿಯೋನೆಟ್ ವಾದಕರಾದಂತಹ ಡಾಕ್ಟರ್ ನರಸಿಂಹಲು ಒಡವಾಟಿಯವರು ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದರ ಕೆಲವು ಆಯ್ದ ಭಾಗಗಳು ನಿಮಗಾಗಿ. ವಿದೇಶಿ ವಾದ್ಯ ಕ್ಲಾರಿಯೋನೆಟ್ನಲ್ಲಿ ದೇಶಿ ಸ್ವರಗಳನ್ನು ಮೊಳಗಿಸಿದ ಮಾಂತ್ರಿಕ ಪಂಡಿತ್ ನರಸಿಂಹಲು ಒಡವಾಟಿ. ರಾಯಚೂರಿನ ವಡವಾಟಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಸಂಗೀತಾರಾಧಕ ಕುಟುಂಬದಲ್ಲಿ ಹುಟ್ಟಿದ ಪಂಡಿತ್ ನರಸಿಂಹಲು ಅವರು ಮೊದಲು ಕಲಿತದ್ದು ಗಾಯನವನ್ನು. ನಂತರ ತಮ್ಮ ಆಸಕ್ತಿ ಹಾಗೂ ಪರಿಶ್ರಮದಿಂದ ಗುರುಗಳ ಮಾರ್ಗದರ್ಶನವಿಲ್ಲದೆಯೇ ಕ್ಲಾರಿಯೋನೆಟ್ ವಾದ್ಯವನ್ನು ಏಕಲವ್ಯನಂತೆ ಅಭ್ಯಾಸ ಮಾಡಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಗಳಿಸಿದ್ದಾರೆ. ಗ್ವಾಲಿಯರ್ ಹಾಗೂ ಜೈಪುರ ಘರಾನೆಗಳ ಪರಂಪರೆಗೆ ಸೇರಿದ ಪಂಡಿತ್ ನರಸಿಂಹಲು ಅವರು ಗಾಯನ ಶೈಲಿಯ ಕ್ಲಾರಿಯೋನೆಟ್ ವಾದನದಲ್ಲಿ ಭಾರತದಲ್ಲಿ ಮೊದಲಿಗರು. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ 2011ರಲ್ಲಿ ನಡೆದ ಇಂಟರ್ನ್ಯಾಷನಲ್ ಕ್ಲಾರಿಯೋನೆಟ್ ಫೆಸ್ಟ್ ಸಂಗೀತ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲಿಗರು ಹೌದು. ಪಾಶ್ಚಾತ್ಯ ವಾದ್ಯದಲ್ಲಿ ಹಿಂದೂಸ್ಥಾನಿ ಸಂಗೀತದ ಸುಧೆಯನ್ನು ಹರಿಸಿ ನೆರೆದ ಸಭಿಕರೆಲ್ಲರೂ ಹುಬ್ಬೇರಿಸಿ ಮೆಚ್ಚಿ ತಲೆದೂಗುವಂತೆ ಮಾಡಿದ್ದು ನರಸಿಂಹಲು ಒಡವಾಟಿಯವರ ಸಾಧನೆ ಭಾರತೀಯರಿಗೆ ಹೆಮ್ಮೆ. ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಔಟ್ಸ್ಟ್ಯಾಂಡಿಂಗ್ ಮ್ಯಾನ್ ಆಫ್ ದಿ 20th ಸೆಂಚುರಿ ಎಂಬ ಗೌರವವನ್ನು ಪಡೆದಿದ್ದಲ್ಲದೆ ಕರ್ನಾಟಕದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ. ಅಮೆರಿಕದ ಇಂಟರ್ನ್ಯಾಷನಲ್ ಕ್ಲಾರಿಯೋನೆಟ್ ಅಸೋಸಿಯೇಷನ್ನ ಮೊದಲ ಭಾರತೀಯ ಅಧ್ಯಕ್ಷರೂ ಆಗಿರುವ ಇವರು ಅಮೆರಿಕ, ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ಸೇರಿದಂತೆ ಹಲವಾರು ದೇಶಗಳಲ್ಲಿ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಭಾರತದ ಈ ಶ್ರೇಷ್ಠ ಕಲಾವಿದರ ಜೀವನ ಚರಿತ್ರೆಯನ್ನು ಕ್ಲಾರಿಯೋನೆಟ್ ಮಾಂತ್ರಿಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಹೊರತಂದು ಗೌರವವನ್ನು ಸಲ್ಲಿಸಿದೆ. ಸಂಗೀತ ಸಾಧಕ, ಸರಸ್ವತಿಯ ಆರಾಧಕ ಪಂಡಿತ್ ನರಸಿಂಹಲು ಒಡವಾಟಿಯವರಿಗೆ ಕರ್ನಾಟಕ ಕಲಾತಿಲಕ, ವಿಜಯ ವಿಠಲ, ಆಸ್ಥಾನ ವಿದ್ವಾನ್, ಸೂರ್ಮಣಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಬಿರುದು ಪ್ರಶಸ್ತಿಗಳು ಅರಸಿ ಬಂದಿವೆ. ನಮ್ಮ ನಾಡಿನ ಹೆಮ್ಮೆಯ ಕಲಾವಿದರಾದ ಪಂಡಿತ್ ನರಸಿಂಹಲು ಒಡವಾಟಿಯವರನ್ನು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಅಭ್ಯಾಗತರಾಗಿ ಹೆಮ್ಮೆಯಿಂದ ಸ್ವಾಗತಿಸುತ್ತೇವೆ.